ಏ ಭಾಗ್ಯ, ಲಕ್ಷ್ಮಿ ಏನು ಮಾತಾಡಕತ್ತಾಳ? ಏನಿಲ್ಲ ಅಮ್ಮ. ಏನೇನಿಲ್ಲ, ಇದಕ್ಕೆ ಬರೀ ಮಾತಾಡತ್ತೀನಿ ನಾನು. ಲಕ್ಷ್ಮಿ ಸುಮ್ಮಿರ, ಲಕ್ಷ್ಮಿ ಪ್ಲೀಸ್ ಸುಮ್ಮಿರು. ನೀ ಸುಮ್ಮಿರ, ನೀ ನಾಟಕ ಮಾಡಬೇಡ. ಭಾಳ ಚಲೋ ಆಗೋದು. ಯಾವಾಗೂ ಹಿಂಗೆ ಸಣ್ಣಕ್ಕಿದ್ದಾಗಿಂದು ಹಿಂಗೆ ನೀ ಬರೀ ಒಳ್ಳೆಕಾಗಕ್ಕೆ ಹೋಗೇಕಿ. ನಾನು ಕೆಟ್ಟ ಮಾಡಿ ಬರೀ ನೀವು ಒಳ್ಳೆಕಾಕಿ. ಈಗ ಬರಬೇಡ ನೀ ನೋಡು. ನಾ ಇವತ್ತು ಇತ್ಯರ್ಥ ಮಾಡಿಬೇಕು. ನೀ ಸುಮ್ಮಿರ. ಈಗ ಏನಾಯ್ತು ಲಕ್ಷ್ಮಿ? ಏನೈತೆ ಹೇಳು, ಏನೈತಿ ಈಗ? ಪ್ಲೀಸ್ ಲಕ್ಷ್ಮಿ ಏನಂದಾರ? ಪ್ಲೀಸ್ ಪ್ಲೀಸ್. ಏನೇನಂದಾರ? ಏನೂ ಅಂದಿಲ್ಲ. ನೀ ಇತ್ರ ಎಲ್ಲ ಆರಾಮಾಕಿತ್ತ. ನೀ ಇತ್ರ ಅಮ್ಮಗೆ ಏನೂ ಆಗಲ್ಲತ್ತ. ನೋಡುನ್ಲ, ನೀ ಅದಿಲ್ಲ ಇಲ್ಲೇ ಏನು ಹಾಕಿತ್ತೇನದು ನಾನು ನೋಡ್ತೀನಿಲ್ಲ. ಹಾಂ, ನೀ ಸುಮ್ಮಿರ. ಲಕ್ಷ್ಮಿ ನೀ ನನ್ನ ನೋಡು ಬರಬೇಡ. ಭಾಳ ನಾಟಕ ಮಾಡ್ಬೇಡ ನೋಡು. ಮತ್ತೆ ಅಕ್ಕ ಅನ್ನೋದು ಮರ್ತು ಬಿಡ್ತೀನಿ. ನಾ ಹೇಳೋದು ಮಾತು ಕೇಳು ಅನ್ಸಪ್ಪ. ನಾ ಹೇಳತ್ತಿಲ್ಲ, ಕೇಳಲ್ಲ. ನೀ ದೂರಿರ. ನಂದು ನಮ್ಮಮ್ಮ ನಡು ಇರೋ ಮಾತು ನೀ ನೋಡು ಬರಬೇಡ. ನೀ ದೂರಿರ. ಏನಾಯ್ತು ಇಬ್ರಿಗೂ? ಹೇಳ್ರಿ, ಏನಾಯ್ತಾರೆ ಹೇಳ್ರಿ. ಅಮ್ಮ ಏನಿಲ್ಲ, ನೀ ರೆಸ್ಟ್ ಮಾಡಿ, ನಾಕಿ ಕರ್ಕೊಂಡು ಹೋಗ್ತೀನಿ, ನೀ ರೆಸ್ಟ್ ಮಾಡ. ನಾ ಇಲ್ಲಿ ಬರೋದಿಲ್ಲ. ನನ್ನ ಕೈ ಬಿಡ. ನೀ ಹೇಳತ್ತೀನಿ ಕೇಳ. ಬಿಡ ನನ್ನ ಕೈ. ಲಕ್ಷ್ಮಿ ನಡಿ ಹೊರಗೆ, ಮೊದಲು ನಡಿ. ನೀ ಹೋಗಿ ಹೊರಗೆ, ನಾ ಬರಲ್ಲ. ಲಕ್ಷ್ಮಿ ಪ್ಲೀಸ್, ನಾನು ಕಾಲು ಬರ್ತೀನಿ. ನೀ ಕಾಲು ಬಿಡು, ಕೈ ಬಿಡು, ಹೆಂಗಾರ ಬಿಡು, ನಾ ಬರೋದಿಲ್ಲ ಹೊರಗೆ ಅಷ್ಟೇ. ಯಾಕೆ ಹಠ ಮಾಡಕತ್ತೀನಿ? ನೀ ಯಾಕೆ ಹಠ ಮಾಡತ್ತಿ? ನೀ ಹೋಗಿ ಸುಮಾರು. ನಡಿ ಅನ್ನತ್ತಿಲ್ಲ, ನಡಿ ನೀ. ಇಲ್ಲ ನೋಡ, ಬರೋದಿಲ್ಲ. ಸಾಕು ಏನು ಮಾತಾಡಕತ್ತೀರಿ ನೀವು? ಹೇಳ್ತಿರಲಿಗ ಈ ಕಡೆ ಬಾಯ್ಲಿ. ಲಕ್ಷ್ಮಿ ಏನಾಯ್ತು ಹೇಳು ಲಕ್ಷ್ಮಿ? ಈಗ ಏನು ಹೇಳಿ? ನಿನಗೆ ಏನು ಗೊತ್ತೇ ಇಲ್ಲೇನು? ಹಾಂ, ನೀನೇ ಎಲ್ಲ ಇಬ್ರು ನೋಡು ಭೇದ ಭಾವ ಮಾಡೈತಿ. ನಿನ್ನಿಂದ ಇದು ಎಲ್ಲ ಆಗಾಕತ್ತಿದ್ದ. ಹಾಂ, ಯಾವಾಗಾರ ನನಗೆ ಈಗಿನ ಪ್ರೀತಿ ಕಟ್ಟಿ? ಇಲ್ಲ, ಯಾವಾಗೂ ಆಕೆಗೆ ಪ್ರೀತಿ ಹೆಚ್ಚು, ನಂಗೆ ಪ್ರೀತಿ ಕಮ್ಮಿ. ಏನು ಮಾತಾಡಕತ್ತಿ? ಆ ಪ್ರೀತಿ ಏನು ಅಂತ? ಯಾಕ ನೀವಿಬ್ರು ನಾಟಕ ಮಾಡಬೇಡ್ರಿ ನನ್ನ ಮುಂದೆ. ನನ್ನಂಗೆ ಇಷ್ಟಪಡ್ತೀನಿ, ನೀನೇ ನನ್ನ ಮಗಳ, ನೀನೇ ನನ್ನೆಲ್ಲ ಅತಿ. ನೀನು ನೋಡ್ರೆ ಬರೀ ಭಾಗ್ಯ ನನ್ನ ಮಗಳ ಅತ್ತಿ. ನಾ ಏನೂ ಸಂಬಂಧ ಇಲ್ಲ ನಿಂಗೆ. ಟೇಕ್ ಅಷ್ಟೇ ಬೇಕು ನೋಡು. ಈಗೂ ಪ್ರೂವ್ ಮಾಡಿಬಿಟ್ಟು ಆಕಿ ಬಂದು ಕೂಡ ಎದ್ದ ಬಿಟ್ಟು ಒಂದೇ ಸೆಕೆಂಡ್ನಾಗ. ನಾ ಇಲ್ಲೇ ಇದ್ದೀನಿ. ನನ್ನ ಮೇಲೆ ಏನೂ ಪ್ರೀತಿನೇ ಇಲ್ಲ ನನಗೆ. ಕಾಳಜಿ ಹತ್ರ ಮೊದಲೇ ಇಲ್ಲ. ಹಾಂ, ಯಾರು ಹೇಳ್ದ್ರಿ ಹಂಗೆ? ಯಾರು ಏನು ಹೇಳ್ಬೇಕು? ಎಲ್ಲ ಕಣ್ಣದಾವ ನಂಗೂ, ಎರಡು ಕಣ್ಣು ದೇವ್ರು ಕೊಟ್ಟಾನ. ನಾನು ಸಣ್ಣ ಹುಡುಗಲ್ಲ, ಎಲ್ಲ ತಿಳಿತೈತೆ ನನಗೆ. ನೀವು ಮಾಡೋ ನಾಟಕ ಸಾಕಾಗೋಗೈತಿ. ಸಣ್ಣಕ್ಕಿದ್ದಾಗಿಂದ ತಡ್ಕೊಂಡು ಸಾಕಾಗೈತಿ. ಅಪ್ಪ ಹೇಳ್ತಿದ್ದ, ಅದು ಕರೆನೇ ಐತಿ. ಅಪ್ಪನ ಮಾತು ಯಾವತ್ತೂ ನಾವು ಕೇಳ್ತಿದ್ದೆ. ಅದಕ್ಕೆ ಮೊನ್ನೆ ಬಿಟ್ಟೆ ನೋಡು. ಹಾಂ, ಸುಮ್ಮನೆ ಬಿಟ್ಟೆ. ನಿನ್ನ ಮಾತು ಕೇಳಿದೆ. ನೀನೇ ತಪ್ಪದಿ. ಅಪ್ಪ ಕರೆಕ್ಟ್ ಅದಾನ. ನೀ ಯಾವತ್ತು ನನ್ನ ಮಗಳ ಅಂತ ಅಂದ್ಕೊಂಡೇ ಇಲ್ಲ. ನಾನು ಆಕಿನಷ್ಟೇ ಅಂದ್ಕೊಂಡು ಆ ಬೀದ್ಯಾಗ ಬಿದ್ದಕ್ಕಿನ ಕರ್ಕೊಂಬಂದು ಮಗಳ ಸಾಕಿ ಹೊರ್ತ ನನ್ನ ಮಗಳ ಅಂತ ಅಂದಿಲ್ಲ ನೀನು. ಸ್ವಂತ ಮಗಳ ಬಿಟ್ಟು ಬೀದ್ಯಾಗ ಬಿದ್ದಕ್ಕಿನ ಮಗಳತ್ತೀನಿ. ನಿನ್ನೇನು ಹಚ್ಚಿ? ಲಕ್ಷ್ಮಿ ಏನು ಮಾತಾಡಕತ್ತಿ? ಮಾತಿಗೆ ನಿಗಾ ಇಟ್ಟು ಮಾತಾಡ. ಏನು ಬೀದ್ಯಾಗ ಆಕಿ ನನ್ನ ಮಗಳ ಅದ, ಏನು ಅಕ್ಕ ಅದ, ಆಕಿ ಏನು ಬೀದ್ಯಾಗ ಸಿಕ್ಕಿಲ್ಲ ನಂಗೆ. ಏನು ಮಾತಾಡಕತ್ತಿ ನೀನು? ಹಾಂ, ಬಾಯಿದ ಸ್ವಲ್ಪ ನಿಗಾ ಮಾತಾಡು. ನಿಮ್ಮಪ್ಪನ ಏನು ಕೇಳ್ತಿ? ನಿಮ್ಮಪ್ಪನ ಕರೆ ತೆಗೆದ್ರೆ ನಿಮ್ಮಪ್ಪನ ನೋಡೋದಿಲ್ಲ. ನಾನೇ ಎಲ್ಲ 8 ವರ್ಷ ಮುಚ್ಚಿಟ್ಟೀನಿ, ಅದು ತೆಗಿಬಾರ್ದತ್ತ. ಹಾಂ, ಸುಮ್ಮಿರು. ಕರೆ ಆದ್ರೆ ಹಂಗೆ ಈ ಬೀದ್ಯಾನಕ್ಕಿನಿ, ಬೀದ್ಯಾಗ ಬಿದ್ದಕ್ಕಿನಿ. ಈಗಿನ ಅದೇ ಹತ್ತೀನಿ. ಏನು ಮಾಡ್ತೀವಿ? ಸಾಕು ಲಕ್ಷ್ಮಿ, ಸಾಕು. ಮಾತಾಡ್ಬೇಡ ನೀನು. ಹಾಂ, ಆಕಿ ಬೀದ್ಯಾಗ ಬಿದ್ದಿಲ್ಲ. ಹಾಂ ಅಮ್ಮ, ಹೋಗಿ ಬಿಡ ಅಮ್ಮ. ಹೋಲಿ, ಆಕಿ ಸಣ್ಣಕ್ಕೆಲ್ಲ, ಆಕಿ ಗೊತ್ತಾಗಲ್ಲ. ನೀ ಬಿಡು, ಅದನ್ನೆಲ್ಲ ಯಾಕೆ ಮಾತಾಡಕತ್ತಿ? ಬಿಡು. ಇಲ್ಲ, 8 ವರ್ಷ ನಾನು ಮುಚ್ಚಿಟ್ಟು ನಂಗೆ ಸಾಕಾಗೈತಿ. ಇನ್ಮೇಲೆ ಮುಚ್ಚಿಡಲ್ಲ ನಾನು. ಭಾಗ್ಯ, ಹೇಳೇ ಬಿಡ್ತೀನಿ ಕಿ ನೀ ಯಾರಂತ. ಹಾಂ, 8 ವರ್ಷ ಈ ಅಪ್ಪ ಮಕ್ಕಳು ಮಾಡೋ ನಾಟಕ ಅವ್ರಿಗೆ ಏನು ಗೊತ್ತು? ನಿಮ್ಮಪ್ಪ ಮಾಡ್ದೆಲ್ಲ ಮಾಡಿ ಮುಚ್ಚಿಟ್ಕೊಂಡು ಕುಂದಿರ್ತಾನೆ. ಅವನ ಬಗ್ಗೆ ನಂಬ್ತೀನಿ. ಇಲ್ಲಿ ಬಂದು ನನಗೆ ಒದರಾಡಕತ್ತಿ. ನೀ ಯಾವಾಗೂ ಆಕಿಂದೇ ಸಪೋರ್ಟ್ ಮಾಡ್ತೀಯಲ್ಲ, ಇದೇನು ಹೊಸದಾಗಿಲ್ಲ. ಯಾವಾಗೂ ಹಿಂಗೆ ನಿಂದೇನು ಹಚ್ಚಿ? ಸಾಕ ಲಕ್ಷ್ಮಿ, ಸಾಕು. ಇವತ್ತು ನಾ ಬಿಡುದಿಲ್ಲ. ಆಕಿ ನಿಮ್ಮ ಅಕ್ಕನೇ ಆಗ್ಬೇಕು, ಸ್ವಂತ ಅಕ್ಕನೇ. ನಿಮ್ಮ ಅಪ್ಪ ಅದಲ್ಲ, ಅದಕ್ಕೆ ಮದುವೆ ಆಗಿದೆ. ಫಸ್ಟ್ನೇದಕ್ಕಿ ಮದುವೆ ಆಗಿ ಹುಟ್ಟಿದ ಮಗಳ ಆಕಿನ ಸಾಯಿಸೋಡ್ದವ, ಕುಡ್ದು ಹೊಡೆದು. ಹಾಂ, ಈ ಆಸ್ತಿ ಮನೆ ಇರೋದೆಲ್ಲ ಅವ್ರು ಅವಂದೈತಿ. ನಾವು ಆ ಮನ್ಯಾಗ ಅದೇವು. ನಿಮ್ಮ ಅಪ್ಪ ಏನು ಆಸ್ತಿ ಮನೆ ಅನ್ಕೊಂಡೇನು, ಮನೆ ಮನೆ ಅನ್ಕೊಂಡೇನು? ಎಲ್ಲ ಆಕಿನ ತವ್ರ ಮನ್ಯಾಗ ಬಂದಿದ್ದು ಆಸ್ತಿ ಅದ. ನಿಮ್ಮ ಅಪ್ಪನೇನೂ ಇಲ್ಲ. ಗೊತ್ತೈತೆ ನಿನಗೆ? ಏನೂ ಗೊತ್ತಿಲ್ಲ, ಗುಣಾಚಾರ ಇಲ್ಲ. ಆಕಿನ ಋಣದಾಗದೇವು ನಾವು. ಅದನ್ನು ಮರ್ತೀರಿ ಅಪ್ಪ ಮಕ್ಕಳು. ನಿಮ್ಮ ಅಪ್ಪ ಎಲ್ಲ ಮರ್ತೇ ಬಿಟ್ಟಾನ. ನನಗೇನು ಗೊತ್ತಿಲ್ಲ, ನಿನಗರ ಗೊತ್ತೇ ಇಲ್ಲ ಬಿಡು. ಅವೆಲ್ಲ ಮರ್ತಾನೆ. ಅವ್ನು ಸಪೋರ್ಟ್ದಲ್ಲಿ ಬಂದು ಆಕಿ ಬೈಕೂತ್ ಕೂತಿ. ಅವ್ನು ಹಂಗನೆ, ಆಕಿನ ಹಂಗನೆ ಆಗದೀನಿ, ಅದು ಮರಿಬೇಡ. ಏನು? ಹಾಂ, ಏನು ಎಂತ ಎಲ್ಲ ಈಗ ಬರ್ತೈತಿ. ನೆನಪ್ಕೊಳ್ಳು. ಹೋಗಿ ಕೇಳೋದು ನಿಮ್ಮ ಅಪ್ಪಗೆ. ಹೇಳ್ತಾನೆ ನಿಮ್ಮ ಅಪ್ಪ ಕರೆ ಸುಳ್ಳ ಏನಂತ. ಇಲ್ಲಿ ಬಂದು ಒದರಾಡಕತ್ತಾ. ಹ್ಞೂ ಹ್ಞೂ ಅಮ್ಮ ಅಮ್ಮ ಹ್ಞೂ ಹ್ಞೂ ಅಮ್ಮ ಏನಾಯ್ತಮ್ಮ? ಡಾಕ್ಟರ್ ನಮ್ಮಮ್ಮಗೆ ಏನೋ ಆಯಿತು, ಬರ್ರಿ ಡಾಕ್ಟರ್. ಅಮ್ಮ ಏನಾಯ್ತಮ್ಮ? ಕಂಟಿಗೆ ಅಮ್ಮ 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 ಲಕ್ಷ್ಮಿ, ನಾನು ನಿಂಗೆ ಎಟ್ಟು ಪಡ್ಕೊಂಡೆ, ನಾನು ಕೇಳೇನು ನೋಡಿಗ ಅಮ್ಮಗೆ ಏನಾಯ್ತು? ಹೇಳ್ಬೇಡ, ಮನೆಗೆ ಹೋದ್ಮೇಲೆ ಮಾತಾಡೋಣ ಅಂತ ಎಟ್ಟು ಪಡ್ಕೊಂಡೆ. ನೀನು ಹೊಟ್ಟೆ ಪುರ್ಸತ್ತಿಲ್ಲ ನೋಡಿಗ, ಮತ್ತೆ ಹಂಗೆ ಆದ ಅಮ್ಮ. ಒಂದು ತುಟುಕರ. ಹಾಂ, ಅದು ಹಾಂ ಡಾಕ್ಟರ್ ಅಮ್ಮ ಅಮ್ಮ ಡಾಕ್ಟರ್ ನಮ್ಮ ಅಮ್ಮಗೆ ಏನಾಯ್ತು ನೋಡ್ರಿ? ಮತ್ತೆ ಅವರು ಹೋಶ್ ಹೋಗೈತ್ರಿ. ಹಾಂ ರೀ, ಮತ್ತೆ ಮೂರ್ಛೆ ಹೋಗ್ಯಾರಿ ನೋಡ್ರಿ. ಏನಾಯ್ತು? ಏನಾಯ್ತು? ಬಿ ಪಿ ಲೋ ಆಗ್ತೈತೆ. ನಾನು ನಿಮ್ಗೆ ಎಷ್ಟು ಹೇಳಿಲ್ಲ, ಬಂದು ಭಾಳ ಮಾತಾಡಬೇಡ್ರಿ, ಅವ್ರಿಗೆ ಭಾಳ ಟೆನ್ಷನ್ ಕೊಡಬೇಡ್ರಿ, ಮಾಡಬೇಡ್ರಿ ಅಂತೇಳಿ. ಏನು ಮಾಡ್ರಿ ನೀವು ಇಬ್ಬರು? ಫುಲ್ ಬಿ ಪಿ ಲೋ ಆಗೈತಿ. ನಿಮ್ಗೆ ಅದಕ್ಕೆ ಬರಬೇಡ, ಮಾಡಬೇಡ, ಸುಮ್ಮನೆ ಎಷ್ಟು ಚಂದ ಮಾತಾಡ್ರಿ ಅಂದ್ರೆ ನಿಮ್ಗೆ ಅವ್ರಿಗೆ ಕಂಡೀಷನ್ ಕ್ರಿಟಿಕಲ್ ಮಾಡಿಟ್ರಿ. ಹೊರಗೋರು ನೀವು.
ಡಾಕ್ಟರ್ ನಮ್ಮ ಅಮ್ಮಗೆ ಏನಾಯಿತು? ಈಗ ಮಾಡೀರಿ ಏನಾಯ್ತು ಅಂದ್ರೆ ಪ್ಲೀಸ್ ಹೊರಗೆ ಹೋಗ್ರಿ ಅಮ್ಮ ಅಮ್ಮ ಪ್ಲೀಸ್. ಈಗ ಮುಂದೆ ತಳಗಾಡ್ರಿ, ಹೋಗ್ರಿ ನೀವು ಹೋಗ್ರಿ ಅಂದ್ರೆ ಡಾಕ್ಟರ್ ಪ್ಲೀಸ್. ಅಮ್ಮ ಹೋಗ್ರಿ ಇಬ್ರು. ನರ್ಸ್, ಓ ನರ್ಸ್ ಬರ್ರಿ, ಇವ್ರಿಬ್ರಿಗೆ ಹೊರಗೆ ಕಳಿಸ್ರಿ ನರ್ಸ್. ಪ್ಲೀಸ್ ಅಮ್ಮ ಹೋಗು. ಇಲ್ಲ ಲಕ್ಷ್ಮಿ, ಅಮ್ಮಗೆ ಆರಾಮ ಆಗುತ್ತೆ ಕಸ ಮಾಡ್ತಿ ಏನು ತಿಂದ್ರೆ ಎಲ್ಲ ಮಾಡ್ತಾ ಇರತ್ತಿತ್ತು. ಏನಾರಾತ್ರಿ ಏನು ಮಾಡ್ತಿ? ಆರಾಮಾಗಿತ್ತು ಸಾಕಾಗಿತ್ತು. ನಾವಂದ್ರೆ ಈ ಬಂದೆಲ್ಲ ಕೆಡಿಸ್ಬಿಟ್ಟು ಎಟ್ರ ಸುಮ್ಮನಿರ್ತಾರೆ. ನಂದೇನು ತಪ್ಪೈತಿ? ಎಲ್ಲ ನಿಂದ ತಪ್ಪೈತಿ. ಇದು ನನ್ನ ತಪ್ಪಿತೈತಿ. ಎಟ್ರ ಇರ್ಬೇಕು ನಿಂಗೆ. ನೀನು ಏನು ಮಾಡಿದ್ ನಿಂಗೆ ಗೊತ್ತಿತ್ತಿಲ್ಲ. ನನ್ನ ತಪ್ಪತ್ತೈತಿ. ನಾ ಏನು ಕರೆ ಹೇಳಿದೆ? ನಿನ್ನ ಕರೆ ಆಮೇಲೆ ಇಟ್ಕೊಂಡ್ರೆ ಆಗ್ತಿತ್ತಿಲ್ಲ. ಈಗ ನೋಡಿ ಅಮ್ಮ ಅಲ್ಲಿ ಏನು ರಾತ್ರಿ ಏನು ಮಾಡ್ತಿ? ಲೋ ಬಿ ಪಿ ಆಗಿತ್ತ. ಡಾಕ್ಟರ್ ಬೈದ್ ಕಳ್ಸ್ಯಾರ. 6 ಐತಿ ನಿನ್ಗೆ ದೊಡ್ಡ. ನಾ ಏನು ಮಾಡಿದೆ? ನಾ ಬರೀ ಕೇಳಿದೆ ತಪ್ಪ. ಹೇಳಿ ತಪ್ಪಲ್ಲ. ಟೈಮ್ ಜಾಗ ಅದು ತಪ್ಪೈತಿ. ಹೇಳ್ತೀನಿ ಈಗ ನಾನು ಮಾತಾಡೋದು. ಸುಮ್ಮಿರ ಹೇಳಿ ಸಾಕಾಯ್ತು. ನಮ್ಮ ಏನು ರಾತ್ರಿ ಏನು ಮಾಡ್ತೀವಿ? ಕಳ್ಕೊಂಡ್ಮೇಲೆ ಏನು ಮಾಡ್ಕೋತಿ? ಯಾರಿಗೆ ಕೇತಿ? ಕಲ್ಲಿ ಕೇತಿ? ಸ್ಮಶಾನ ಕೇತಿ? ಎದಕ್ಕೆ ಕೇತಿ? ಯಾರು ಬರ್ತಾರ ಅವಾಗ ನಿನಗೆ? ಇದೆಲ್ಲ ನೀನು ಅನ್ಸ್ಕೊಳ್ಳೋರು ಯಾರತ್ತ ಅಮ್ಮ ಅಂತೀನಿ ನೀನು? ಯಾರಿಗೆ ಅವಾಗ ಕುತ್ಕೊಂಡು ಅಳು ಅಷ್ಟೇ. ಎಷ್ಟು ಪಶ್ಚಾತ್ತಾಪ ಹಾಕಿದ್ ಗೊತ್ತೈತಿ ಕಳ್ಕೊಂಡ್ಮೇಲೆ. ನಿಂಗೆ ಏನು ಗೊತ್ತೈತೆ ಅದ್ರ ಬೆಲೆ? ಸಿಕ್ಕಿದ ಬೆಲೆ ಯಾರಿಗೂ ಗೊತ್ತಾಗಲ್ಲ. ಕಳ್ಕೊಂಡ್ಮೇಲೆ ಎಲ್ಲರಿಗೂ ಬೆಲೆ ತಿಳಿತೈತಿ. ಅರ್ಥ ಮಾಡ್ಕೊ ಸ್ವಲ್ಪ. ನಾ ಏನು ಬೇಕತ್ತ ಮಾಡಿಲ್ಲ, ಏನೋ ಸಿಟ್ನ್ಯಾಗ ಹಂಗೆ ಮಾಡಿದೆ. ಈ ನಿನ್ ಸಿಟ್ಟೆ ನೋಡು, ಒಬ್ಬರು ಜೀವ ತೆಗೆದು ನೀನು ಬಿಡುದಿಲ್ಲ. ಈ ಸಿಟ್ಟ ಏನಾರಾದ್ರೂ ಏನ್ ಮಾಡ್ತೀವಿ ಹೇಳು? ಆಮೇಲೆ ಕೂತಳು ಹಿಂಗೆ ಹೇಳುದು. ಸತ್ರು ಬರುದಿಲ್ಲ. ಅವಾಗ ಏನ್ ಮಾಡ್ತೀವಿ? ಅವಾಗ ಹೇಳಾಕತ್ತೀನಿ, ಸ್ವಲ್ಪ ದೊಡ್ಡವ್ರ ಮಾತು ಕೇಳೋದು. ಮೊದ್ಲಿಂದು ಇದೇ ನಿಂದ ಒಟ್ಟ ಮುಗಿದ ಮೇಲೆ ಒಟ್ಟು ಏನ್ ಅನಿಸ್ತದ ಅದು ಅನ್ನ ಬೇಕ. ಮುಂದಿನವ್ರು ಏನ್ ಅನ್ನತಾರ, ಯಾಕೆ ಅನ್ನಾಕತ್ತಾರ ಅನ್ನೋ ತಿಳ್ಕೊಳ್ಳೋ ಒಂದು ಸ್ವಲ್ಪ ಸೂಕ್ಷ್ಮತೆ ಹೊಟ್ಟೆ ಇಲ್ಲ ನಿನ್ಗೆ. ಹೋಲಿ ಸಣ್ಣಕ್ಕೆ ನಾ ಎಷ್ಟು ಸುಮ್ಮಿದ್ದೆ. ಇವತ್ತು ಭಾಳ ಹದಮಿಡ್ಸಿದ್ದೀನಿ ನೀನು. ನನ್ನ ಕರೆನೇ ನಿನಗೆ ಇವತ್ತು ಸಾಕು ಮಾಡಿ ಹೊಡೆಯಟ್ಟು ಸಿಟ್ಟು ಬರಾಕತ್ತೈತೆ ನನಗೆ. ಹೆಂಗೋ ಏಚಾಗಿತ್ತು, ಆರಾಮಾಗಿದ್ಲು, ಹೆಂಗೋ ಇದ್ಲು. ಅದನ್ನ ಮತ್ತೆ ಹಂಗ ಮಾಡಿತ್ತು. ಎಲ್ಲಾರ ಕೋಮಾಗಿಮಾಗ ಹೋದ್ರೆ ಏನಾರ ಆದ್ರೆ ಏನ್ ಮಾಡ್ತಿ? ಹಿಂಗೆ ಕೂತಾತ್ರು ಅಮ್ಮ ಸಿಗುದಿಲ್ಲ. ಅವಾಗ ಹತ್ರ ಸಿಗಲ್ಲ, ಸತ್ರು ಸಿಗಲ್ಲ, ಹೇಳ್ಕೊತ್ ಬಡ್ಕೋತ್ ಸಿಕ್ಕರೂ ಸಿಗುದಿಲ್ಲ ಅಮ್ಮ. ಏನ್ ಮಾಡ್ತೀವಿ ಅವಾಗ ಹೇಳ? ಅಲ್ಲ ಅಕ್ಕ, ಏನಾತ್ರ ಏನೈತಿ ಹೇಳೋಕೆ ಮಾಡ್ತೀವಿ. ಈಗ ಅಕ್ಕ ಆತ ಬಾಬರ್ ಹಾಕತೈತಿ ಪ್ರೀತಿ ನಿಂಗ. ನನ್ನ ಕರೆ ಏನೂ ಗೊತ್ತಿದ್ದಿದ್ದಿಲ್ಲ. ಕರೆ ತಗೊಂಡು ಏನ್ ಮಾಡಿಕಿದಿ ನೀನ? ಅಮ್ಮಗೆ ಆರಾಮಾದ್ರೆ ಸಾಕಾಗಿತ್ತಲ್ಲ ನಿನಗೆ. ಕರೆ ತಗೊಂಡು ಏನ್ ಮಾಡಿಕಿದಿ? ಇಷ್ಟೆಲ್ಲ ಮಾಡಿದ್ರು ಯಾವಾಗ್ರ ನಾ ಹಿಂಗದಿನ ನಿನ್ ಮುಂದೆ ಹೇಳಿ. ಇಲ್ಲ ನಿನ್ ಸಂತೋಷ ನನ್ನ ಸಂತೋಷ ಅನ್ಕೊಂಡು ಯಾವತ್ತೂ ಅನ್ಕೊಳ್ಳಿ ಒಂದು ಅನ್ಕೋತ ಬಿಡ್ತೀವೋ ನಂಗೆ ಗೊತ್ತಿಲ್ಲ. ನಂಗೆ ಬೇಕಾಗುದಿಲ್ಲ. ನೀ ಆರಾಮಿದ್ರೆ ಸಾಕತ್ತ. ನಾನು ಅಮ್ಮಗೆ ಎಷ್ಟು ಸರಿ ಹೇಳಿನಿ. ಅಮ್ಮ ಆರಾಮಿರ್ಬೇಕು. ನಿನ್ಗೆ ಒಂದ್ಸರಿ ಅನಿಸ್ಲಿಲ್ಲಲ್ಲ? ಬರೀ ನೀನು ಮುಗಿಂದ ನೀನು ಸಿಟ್ಟೆ ನೋಡಿರಲ್ಲ ನೀನು. ಕರೆನೋ ಲಕ್ಷ್ಮಿ, ನಾನು ನಿನ್ ಕ್ಷಮಿಸಲ್ಲ. ನೀ ಹೊಡೆದಿ, ಬೈದಿ, ನಾನು ಅಳಿಸಿದಿ, ನಾನು ಎಲ್ಲಾರ ಮುಂದೆ ಕೆಟ್ಟ ಮಾಡಿದಿ. ನನ್ನ ಗಂಡಕ್ಕೆ ಕೆಟ್ಟ ಮಾಡ್ದಿ, ಅವ್ನಿಗೆ ಸಹಿ ಮಾಡ್ದಿ ಅಂದ್ರೂ ಸುಮ್ಮೀತೆ. ನನಗೆ ಸಹಿ ಮಾಡ್ದಿ ಅಂದ್ರೂ ಸುಮ್ಮೀತೆ. ನನಗೆ ಸಾಲ್ಯಾಗ ನಾನು ಕಳ್ತನ ಮಾಡಿಲ್ಲ ಅಂದ್ರು ನೀ ಮಾಡಿದ್ದು ಕಳ್ತನ ನಾ ಒಪ್ಕೊಂಡು ಓಡಿಸ್ಕೊಂಡೆ, ಅವಾಗೂ ಸುಮ್ಮೀತೆ. ನಾನು ಇನ್ನೂ ಮಾಡ್ಲಾರ್ದೆ ನಾನು ಎಲ್ಲ ಕಸ್ಕೊಂಡು ಅವಾಗೂ ಸುಮ್ಮೀತೆ. ಆದ್ರೆ ಈಗ ನಾ ಹೊಟ್ಟೆ ತುಂಬಿರಕ್ಕೆ ಸಾಧ್ಯನೇ ಇಲ್ಲ. ನನ್ನ ಅಮ್ಮನ ಕತ್ಕೊಳಕತ್ತೀನಿ. ನಾ ಹೊಟ್ಟೆ ಇದನ್ನ ಕ್ಷಮಿಸೋದೇ ಇಲ್ಲ ನನ್ನ ಕಡೆ. ಹತ್ರ ನಮ್ಮ ಸಂಸಾರ ಅಮ್ಮಗೆ ಏನಾರ ಆದ್ರೆ ನಿನ್ನ ಮುಖ ಅಲ್ಲ ನೀನು ನೋಡುದಿಲ್ಲ. ನಾನು ಹೊಟ್ಟೆ ನಿನ್ನ ಕಡೆ ಬರೋದಿಲ್ಲ. ಏನಾರ ಆಗಬೇಕು ಐತಿ ನಿಂದ ಅವಾಗ. ನೀನು ಹೊಟ್ಟೆ ಕ್ಷಮಿಸಲ್ಲ. ನಾನು ಹೊಟ್ಟೆ ಅಂದ್ರೆ ಹೊಟ್ಟೆ ಕ್ಷಮಿಸಲ್ಲ. ಹಂಗಲ್ಲ ಅಕ್ಕ, ಪ್ಲೀಸ್ ನನ್ನ ಮಾತು ಕೇಳು. ಯಾಕೆ ಹೇಳು? ಕರೆದೇಳು. ನನ್ನ ಜೊತೆ ಹೇಳು ನಿನ್ನ ಮಾತು. ನೀನು ಹೇಳೋದಕ್ಕೆ ಸಾಕಾಗೈತಿ. ಹೇ ಲಕ್ಷ್ಮಿ, ಯಾಕೆ ಹೇಳಕತ್ತಿ? ಏನಾಯ್ತು? ಅದು ಅಣ್ಣ, ಈ ಭಾಗ್ಯ ಏನಾಯ್ತು? ನೀ ಸಿಟ್ಟಾಗಿ ಕೇಳಾಕತ್ತ ಏನಾಯ್ತು? ಅಮ್ಮ ಆರಾಮದಾಳ? ಏನಾಯ್ತು? ನಿಮ್ಮ ಮುದ್ದು ತಂಗಿ ಕೇಳ್ರಿ, ಹೇಳ್ತಾಳೆಲ್ಲ. ಕೇಳ್ರಿ ಹೇಳ್ತಾ. ನಾ ಏನೂ ಹೇಳುದಿಲ್ಲ. ಇದ್ದಲ್ಲೂ ನಮ್ಮ ನಿಂದ್ರಾಕ ಸಿಂಗ್ ಅನ್ಸಾಕತೈತಿ. ಕೇಳ್ರಿ, ನಾ ಇಲ್ಲಿ ಹೊಟ್ಟೆ ಇರುದಿಲ್ಲ ಇದೆ. ಏ ಭಾಗ್ಯ ಏನಾಯ್ತು? ಏ ಅಕ್ಕ, ಏ ಲಕ್ಷ್ಮಿ, ಏನ್ ಮಾಡಿದಿ? ಏನಾಯ್ತು? ಎದಕ್ಕೆ ಹೋದ್ಲಕ್ಕೆ? ಏನಾಯ್ತು? ಅಣ್ಣ ಅದು ಅದು ಏನಾಯ್ತು ಹೇಳು? ಅದು ಏ ಅಕ್ಕ, ಯಾಕೆ ಹೇಳಾಕತ್ತಿ? ಏನಾಯ್ತು? ಅಣ್ಣ ಏನಾಯ್ತು ಅಕ್ಕಾಗ? ನಾನು ಅದೇ ಕೇಳಾಕತ್ತೀನಿ. ಭಾಗ್ಯ ಸಿಟ್ಟಾಗಿ ಹೋದ್ಲು, ಈಗ ಇನ್ನೊಬ್ರು ಹಾಳಾಕತ್ತಾಳ ಏನಂತ ಹೇಳಲ್ಲ. ಏ ಅಕ್ಕ ಏನಾಯ್ತು? ಎದಕ್ಕೆ ಹೇಳಾಕತ್ತಿ ಹೇಳು? ಅದು ಬರೀ ಅದರಿಂದ ಅದು ಅನ್ನಕತ್ತಾಳ. ಹೇಳೋ ಒಳ್ಳಿಕಿ ಇಲ್ಲ ಅಣ್ಣ, ಅವರೇ ಡಾಕ್ಟರ್ ಭಾಳ ಅರ್ಜೆಂಟಿಗೆ ಹೋದ್ರು, ನಾನು ಅದಕ್ಕೆ ಬಂದೆ. ಹೌದಾ ಲಕ್ಷ್ಮಿ, ಕರಿ ಹೇಳು. ಏನಾಯ್ತು ಹೇಳು ಅಮ್ಮ, ಏನಾಯ್ತು? ಅದು ನಾನು ಸಿಟ್ಟಿದೆ ಸ್ವಲ್ಪ ಮಾತಾಡಿದೆ. ಮಾತಾಡ್ದಿ? ಏನ್ ಸಿಟ್ಟು ಮಾತಾಡ್ದಿ? ಬಿಡಲ್ಲ ಡಾಕ್ಟರ್. ಈಗ ಬಿಟ್ಟೆ ಸಿಟ್ಟು ತರಿಸ್ಬಾರ್ದು, ಈಗ ಒಟ್ಟೆ ಟೆನ್ಷನ್ ಕೊಡ್ಬಾರ್ದತ್ತೆ. ಏನ್ ಮಾತಾಡ್ದಿ? ಅದು ಅದು ಭಾಗ್ಯ ಅಕ್ಕನ ಬಗ್ಗೆ. ಮತ್ತೆ ಅಲ್ಲಿ ಜಗಳ ತಗದಿ? ತಗದಿ ಜಗಳ? ಪೇಷಂಟ್ ಮುಂದೆ ಅಮ್ಮ ಇಂಥ ಪರಿಸ್ಥಿತಿ ಹೋಗಿ ಜಗಳ ಬೇಕಾಗಿತ್ತು ಅಕ್ಕ? ಏನ್ ಲಕ್ಷ್ಮಿ, ಏನ್ ಅರ್ಥ ಆಗ್ತಿಲ್ಲ. ಅವಳಿಂದ ವಿಚಿತ್ರ ಮಾಡಕತ್ತಿ. ಅಮ್ಮನ ಮುಂದೆ ಸುಮ್ಮನಿರೋದು ಮತ್ತು ಅಲ್ಲಿ ಹೋಗಿ ಮಾಡಿ ಏನಾಯ್ತು ಅಮ್ಮಗೆ ಹೇಳು? ಅಮ್ಮಾಗ ಮತ್ತು ಜ್ಞಾನ ತಪ್ಪಿಡ್ತು. ಲೋ ಬಿ ಪಿ ಆಗಿತ್ತು. ಡಾಕ್ಟರ್ ಬೈದು ಹೊರ ಕಳಿಸಿದ್ರು. ಏನ್ ಮಾಡಿದ್ರಿ? ಈಗ ಸಮಾಧಾನ ಆಯ್ತಾ ನಿಂಗ? ಏನ್ ಮಾಡಿದ್ಯಾ ಲಕ್ಷ್ಮಿ? ಒಂದ್ ಯಾವಾಗ ಹೇಳಾತೀನಿ ಸುಮ್ಮನಿರು ಅಂತ ಕಡೆಗೆ ಹೋಗಿ ಮತ್ತೆ ದಾನ ತಪ್ಸಿದಿ. ಏನಕ್ಕ ಇದು? ಬೇಕಂತ ಮಾಡಿಲ್ಲ. ನೀನ್ ಮೊಸಳಿ ಕಣ್ಣೆ ನಿಂದ್ರಸ. ನಿಮ್ ಹೊಡೆನ್ ಸಿಟ್ಟು ಬರಾಕತ್ತೈತಿ ನಂಗ. ಆ ಭಾಗ್ಯ ಅದಕ್ಕೆ ಹೋದ್ಲಾ? ಈಗ ಗೊತ್ತಾಯ್ತ. ನಿನ್ ಮುಂದೆ ನಾವು ನಿಂದ್ರಬಾರ್ದ. ಹೊಟ್ಟೆ ಸಿಟ್ಟು ಬರಾಕತ್ತೈತಿ. ನಾನು ಬೇಕಂತ ಮಾಡಲಿಲ್ಲ ಅಣ್ಣ, ಪ್ಲೀಸ್. ಪ್ಲೀಸ್ ನನ್ನ ಮುಂದೆ ಬರ್ಬೇಡ. ನೀನು ನನ್ನ ಕಣ್ ಮುಂದೆ ಬರ್ಬೇಡ. ನೋಡಿದ್ರೆ ಮೈ ಬಿಡಾಕತ್ತೈತಿ. ನಿಮಿಷ ನಡಿ, ಡಾಕ್ಟರ್ ತಗೊಂಡ್ ನೋಡಿಪ್ಪ ಏನಾಯ್ತು ನಡಿ. ಅಮ್ಮಾಗ ಹ್ಞೂ ಅಣ್ಣ ನಡಿ.
ಏನೋ ಆರಾಮಾಗೈತಿ ಎಲ್ಲ ಚಲೋ ಆಗೈತೆ ಅಂದ್ರೆ ಮತ್ತೆ ವಾ ನಡಿ ನಡಿ ಹೋಗಿ ನಡಿ. ಅಣ್ಣ ನಿಂದರು ರಮೇಶ ನಾ ಬೇಕಂತ ಮಾಡಲಿಲ್ಲ.